ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಶುಭ ಮುಂಜಾನೆ. ಇವತ್ತು ಹೇಳೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಪಟಪಟನ್ನು ಸ್ವಲ್ಪ ಹಾಸಿಗೆ ಎಲ್ಲ ಕೆಳಗೆ ಇಟ್ಟಿದ್ದೀನಿ. ಲೈಟ್ ಆಫ್ ಮಾಡಿಬಿಟ್ಟು ಮುಂದೆ ಬಂದು ರಾಯರಿಗೆ ಕೈ ಮುಗಿದು ನಿಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ, ನಿಮ್ಮೆಲ್ಲರಿಗೂ ಸುಖ ಶಾಂತಿಯನ್ನು ಕೊಡಲಿ, ನೆಮ್ಮದಿ ಕೊಡಲಿ. ಮೊದಲು ನೆಮ್ಮದಿ ಆರೋಗ್ಯ ಎರಡಿದ್ದರೆ ಏನು ಬೇಕಾದ್ರೂ ಮಾಡ್ಬೋದಂತೆ. ಬಾಲ್ಕನಿ ಹತ್ರ ಬಂದೆ, ಸ್ವಲ್ಪ ಬಟ್ಟೆ ಒಣಗಿದ್ದೆ, ಅವನ್ನೆಲ್ಲ ನೋಡಿದೆ. ಪಟಪಟನ್ನು ತಿರುಗಿ ಬಾಗಿಲು ತಳ್ಳಿ ಸೀದಾ ಹೊರಗಡೆ ಬಂದೆ. ಲೈಟ್ ಇರಲ್ವಲ್ಲ, ಹಾಗಾಗಿ ಸ್ವಲ್ಪ ತೋರ್ಸೋಕ್ಕಾಗಲ್ಲ. ಹೊರಗಡೆ ಸೀದಾ ಬಂದೆ. ಬೆಳಕು ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಬೆಳಕು ಟೈಮ್ ಜಾಸ್ತಿ ಆಗಿದ್ರೂ ಒಂಥರ ಮಬ್ಬು ಥರ ಕಾಣ್ತಾಯಿದೆ. ಹೇಗೆ ಅಂದರೆ ಮಳೆಗಾಲ ಅಲ್ವ ಶುರುವಾಗಿದೆ ಸ್ವಲ್ಪ, ಹಾಗಾಗಿ ಒಂದು ಸ್ವಲ್ಪ ಬೆಳಕು ಕಾಣ್ತಿಲ್ಲ. ವಾತಾವರಣ ಮಬ್ಬಾಗಿದೆ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ದಯವಿಟ್ಟು ವಿಡಿಯೋದಲ್ಲಿ ಏನಾದ್ರು ಕಮ್ಮಿ ಬಂದು ಮನೋರಂಜನೆಯಲ್ಲಿ ಕಮ್ಮಿ ಇದ್ದರೆ ಕ್ಷಮಿಸಿ. ದಯವಿಟ್ಟು ನಿಮ್ಮ ಕಾಪಾಡಿ ಆಶೀರ್ವದಿಸಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ಉತ್ತಮವಾದ ವಿಡಿಯೋ ಕೊಡ್ತೀನಿ. ಬೆಳಗ್ಗೆ ಸ್ವಲ್ಪ ಆಲಸ್ಯದಿಂದ ಹೋಗ್ತಾ ಆಲಸ್ಯ ಇರಬಾರ್ದು. ಮಂಜಣ್ಣಗೆ ಹೇಳಿ ಲೈಟೆಲ್ಲ ಹಾಕೊಂಡು ಇದೆ. ಹಾಗೆ ಫೀಲ್ಡಿಗೆ ಬಂದೆ. ವಾಕಿಂಗಿಗೆ ಸ್ವಲ್ಪ ಜನ ಬಂದಿದ್ದಾರೆ, ಮಾಮೂಲಿ ಬರ್ತಾರೆ ಬಂದಿಲ್ಲ. ನಿದ್ದೆ ಕಮ್ಮಿ ಆಗಿತ್ತು, ರಾತ್ರಿ ಮಂಗಿದ್ದಾರೆ. ರಾಯಣ್ಣವರಿಗೆ ನಮಸ್ಕಾರ ಹೇಳ್ತಾ ಮುಂದೆ ಸಾಕ್ತಾ, ಸ್ಮೈಲ್ ತಾತ, ಗಾಂಧಿ ತಾತ ನಮಸ್ಕಾರ ಹೇಳಿ ಮುಂದೆ ಸಾಕ್ತಾ ಇದ್ದೀನಿ. ಬಂದೆ ಬಸ್ ಸ್ಟ್ಯಾಂಡ್ ಹತ್ರ, ಜನ ಕಮ್ಮಿ, ಎಲ್ಲ ಖಾಲಿ ಇದೆ. ನಮ್ಮ ಬರತ್ತ ಬೇಗ ಎಬ್ಬರ್ಸಿರಿ ಎದಳಾಕ್ಲ ಬಡಿ ಮಗ. ನೋಡಿ ಈಗೆಲ್ಲ ಬಂದುಬಿಟ್ಟು ಐಟಮ್ ಏನೇನಿದೆ ನೋಡಿದೆ, ಎಷ್ಟು ಮಾಡಬೇಕು ಎಷ್ಟು ಬಿಡಬೇಕು ಅನ್ನೋದನ್ನು ನೋಡಿ, ಬಿಸ್ಕೆಟ್ಗಳೆಲ್ಲ ನೋಡಿ. ಸ್ವಲ್ಪ ಕರೆಂಟ್ ಆನ್ ಮಾಡಿರಲ್ಲ, ವೀಡಿಯೋ ಮಾಡಿದೆ. ಆದ್ರೂ ಉತ್ತಮವಾದ ಬ್ರೆಡ್ ಮಾಡಿರ್ತೀವಿ, ಹಾಲು ತುಪ್ಪ ಮೊಸರು ಎಲ್ಲ ಹಾಕಿ ತುಂಬ ಸ್ವಚ್ಛವಾಗಿ. ಅಜ್ಜಂಪುರದಲ್ಲಿ ತುಂತುರು ಮಳೆ ಶುರುವಾಗ್ತಾಯಿದೆ. ಇಂದಿನಿಂದ ನಿಧಾನವಾಗಿ ಮಳೆ ಬೇಕು. ರೈತರಿಗೆ ಮಳೆ ಇಲ್ಲ ಅಂದರೆ ಏನೂ ಆಗೋಲ್ಲ, ರೈತರಿದ್ದರೆ ಮಾತ್ರ ನಾವು. ಹಾಗಾಗಿ ಮಳೆ ಸಂಪೂರ್ಣವಾಗಿ ಬೇಕಾಗುತ್ತೆ. ಮಳೆ ನಮ್ಮ ರೈತರಿಗೆ ಎಷ್ಟು ಬೇಕಷ್ಟು. ಮಂಜಣ್ಣ ಅಂತ ಊರಿಂದ ಬಂದಿದ್ರು, ಅವ್ರು ಮಾತಾಡಿಸ್ದೆ ಊರಿಗೆ ಹೊರಟ್ರನ್ನ ಕಳಿಸ್ಕೊಟ್ಟು ಏನೋ ಒಂಥರ ಬೇಜಾರಾಗುತ್ತೆ. ಊರಿಂದ ಬಂದಿರ್ತೀವ, ನಾವು ಹೊರಗಡೆ ಇರ್ತೀವ, ನಮ್ಮ ಓನರ್ ಭಾವ ಅವರು, ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಸೀದಾ ಬಂದೆ. ಯಾಕೋ ಬೇಜಾರು ಅನ್ನಿಸ್ತು. ಒಳ್ಳೆ ಬಸವನೂ ಹರಡಿದೆ, ಎಲ್ಲ ಕೆಲಸ ಮುಗಿಸಿ ಆಯಿತು. ಸೀದಾ ರೂಮ್ ಕಡೆ ಬಂದೆ. ಹುಷಾರಿರಲಿಲ್ಲ, ಆಸ್ಪತ್ರೆಗೆ ಹೋದೆ. ಏನೇ ಇರಲಿ, ಏನೇ ಕಷ್ಟ ಬರಲಿ ಎದುರಿಸ್ಬೋದು. ಆರೋಗ್ಯವನ್ನು ಚೆನ್ನಾಗಿಲ್ಲ ಅಂದರೆ ಮನುಷ್ಯಗೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ತಿಳಿದಂತೆ ಮುತ್ತಣ್ಣ ನಿಮ್ಮ ಮುಂದೆ ದಿನನಿತ್ಯದ ಕಾರ್ಯಾಚರಣೆ ಮುಂದಿಟ್ಟಿದ್ದಾನೆ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಹರಸಿ, ಕಾಪಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್